ನಮಸ್ಕಾರ ಬೆಂಗಳೂರು ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನಿದ್ದೀನಿ ಬೆಂಗಳೂರಿನ ಆಮ್ಲಜನಕವಾಗಿರುವಂತಹ ಕಬ್ಬನ್ ಪಾರ್ಕ್. ನೀವೀಗ ಏನ್ ನೋಡ್ತಾ ಇದ್ದೀರಾ, ಎಕ್ಸಾಕ್ಟ್ ಆಗಿ ಕಬ್ಬನ್ ಪಾರ್ಕ್ ಅಲ್ಲಿ ಇದ್ದೀನಿ. ಇವತ್ತು ಈ ಕಬ್ಬನ್ ಪಾರ್ಕ್ ಬಗ್ಗೆ ಫುಲ್ ಮಾಹಿತಿ ಮತ್ತು ವಿಷಯನ ತಿಳ್ಕೊಂಡು ಹೋಗೋಣ ಅಂತ ಹೇಳ್ತಾ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕಬ್ಬನ್ ಪಾರ್ಕ್ಗೆ ಸ್ವಾಗತ ಸುಸ್ವಾಗತ. ಈಗ ನಾನು ಕಬ್ಬನ್ ಪಾರ್ಕ್ ಒಳಗಡೆ ಇದ್ದೀನಿ. ನನ್ನ ಹಿಂದೆ ಆಂಬ್ಯುಲೆನ್ಸ್ ಹೋಗ್ತಾ ಇದೆ. ಈಗ ಕಬ್ಬನ್ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಎಂಟ್ರಿ ಆದ ತಕ್ಷಣನೇ ನೋಡಿ ಯಾವ ರೀತಿ ನಿಮ್ಗೆ ಫುಲ್ ಮರ ಗಿಡಗಳು, ಸುತ್ತ ಹಚ್ಚ ಹಸಿರು ಕಾಡುಗಳು. ಸೊ ನಮ್ಮ ಬೆಂಗಳೂರಿನ ಆಮ್ಲಜನಕವಾಗಿರುವಂತಹ ಕಬ್ಬನ್ ಪಾರ್ಕ್ ಅಲ್ಲಿ ಇಲ್ಲಿ ಇದ್ದೀನಿ. ಇದರ ವಿಶೇಷತೆ ಮತ್ತು ಇದರ ಬಗ್ಗಿನ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಕಬ್ಬನ್ ಪಾರ್ಕ್ ಅನ್ನು 1870ರಲ್ಲಿ ಮೈಸೂರು ರಾಜ್ಯದ ಆಗಿನ ಬ್ರಿಟಿಷ್ ಅಧಿಕಾರಿಯಾದಂತಹ ಜನರಲ್ ರಿಚರ್ಡ್ ಸ್ಥಾಪಿಸಿದ್ರು. ಆರಂಭದಲ್ಲಿ ಇದೊಂದು 100 ಎಕರೆಗೆ ಮಾತ್ರ ಇತ್ತು. ನಂತರ ಇದನ್ನ 300 ಎಕರೆಗೆ ವಿಸ್ತರಿಸಿದ್ರು. ಸ್ಥಾಪನೆ ಆದಾಗಿಂದ ಈ ಉದ್ಯಾನವನ ಹಲವಾರು ಹೆಸರುಗಳಿಂದ ಬದಲಾವಣೆಯಾಗಿದೆ. ಸಾವಿರದ 1870ರಲ್ಲಿ ಮೈಸೂರಿನ ಅಂದಿನ ಹಂಗಾಮಿ ಆಯುಕ್ತರಾಗಿದ್ದಂತಹ ಸರ್ ಜಾನ್ ಮಿಡ್ ಅವರ ಹೆಸರಿನಲ್ಲಿ ಮಿಡ್ಸ್ ಪಾರ್ಕ್ ಅಂತ ಇದನ್ನ ಹೆಸರು ಇಡಲಾಯಿತು. ಆ ನಂತರ ಆ ಸಮಯದಲ್ಲಿ ಅತಿ ಹೆಚ್ಚು ಕಾಲ ಆಯುಕ್ತರಾಗಿದ್ದಂತಹ ಸರ್ ಮಾರ್ಕ್ ಕಬ್ಬನ್ ಅವರ ಗೌರವಾರ್ಥವಾಗಿ ಇದನ್ನ ಕಬ್ಬನ್ ಪಾರ್ಕ್ ಎಂದು ಮರುನಾಮಕರಣ ಮಾಡಿದ್ರು. ಹಾಗೆ ನಂತರ 1927ರಲ್ಲಿ ಮೈಸೂರು ರಾಜ್ಯದಲ್ಲಿ ಶ್ರೀ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯ ಬೆಳ್ಳಿ ಮಹೋತ್ಸವದ ಗುರುತಿಸಲು ಇದನ್ನು ಮತ್ತೆ ಶ್ರೀ ಜಯ ಚಾಮರಾಜೇಂದ್ರ ಉದ್ಯಾನವನ ಎಂದು ಮರುನಾಮಕರಣ ಮಾಡಲಾಯಿತು. ಆದಾಗ್ಯೂ ಇಲ್ಲಿ ತುಂಬಾ ಹೆಸರು ಕರೆಯೋದು ಕಬ್ಬನ್ ಪಾರ್ಕ್ ಅಂತಾನೆ. ಕಬ್ಬನ್ ಪಾರ್ಕ್ ಉದ್ಯಾನವನ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ಇದನ್ನ ಮೇಂಟೈನ್ ಮಾಡುತ್ತೆ. ಇನ್ನು ಈ ನಮ್ಮ ಕಬ್ಬನ್ ಪಾರ್ಕ್ ಅಲ್ಲಿರುವಂತಹ ಮರಗಳು, ಸಸ್ಯಗಳು ಯಾವ್ಯಾವ ರೀತಿ ಇದಾವೆ ಅಂದ್ರೆ ಸುಮಾರು 68 ವರ್ಗಗಳ ಸೇರಿದ 96 ಜಾತಿಯ 6000 ಸಸ್ಯಗಳನ್ನ ಈ ನಮ್ಮ ಕಬ್ಬನ್ ಪಾರ್ಕ್ ಹೊಂದಿದೆ. ಈ ನಮ್ಮ ಕಬ್ಬನ್ ಪಾರ್ಕ್ ವಾಸ್ತುಶಿಲ್ಪನ ದೆಹಲಿಯ ಲೋಧಿ ಉದ್ಯಾನವನಕ್ಕೆ ಹೋಲಿಸಿದ್ದಾರೆ. ಈ ಹಚ್ಚ ಹಸಿರು ಹುಲ್ಲು ಐತಿಹಾಸಿಕ ಸ್ಮಾರಕಗಳು ಮತ್ತು ಹೆಚ್ಚಿನ ಸಂಖ್ಯೆಯ ಮರಗಳು ಮತ್ತು ಹೂವುಗಳನ್ನ ಕೂಡ ಹೊಂದಿದೆ. ಈ ನಮ್ಮ ಕಬ್ಬನ್ ಪಾರ್ಕ್ಗೆ ಬೆಳಗಿನ ಜಾವ 5ರಿಂದ 8 ಗಂಟೆವರೆಗೂ ಯಾವುದೇ ರೀತಿಯ ಗಾಡಿಗಳನ್ನ ಒಳಗಡೆ ಬಿಡಲ್ಲ. ಅದಾದ್ಮೇಲೆ ಗಾಡಿ ಕೂಡ ಸಂಚರಿಸ್ಬೋದು. ಗಾಡಿಯಲ್ಲಿ ಹೋಗೋಕ್ಕಿಂತ ಇಲ್ಲಿ ನಡ್ಕೊಂಡು ತಿರುಗಾಡಿದ್ರೆ ನಮಗೆ ಒಳ್ಳೆ ರೀತಿಯ ಗಾಳಿ ಮತ್ತು ಫ್ರೆಶ್ ಆಮ್ಲಜನಕ ಸಿಗುತ್ತೆ. ನೋಡಿ ಈ ರೀತಿ ಜಸ್ಟ್ ಈಗ 1% ಅಷ್ಟೇ ನಾನು ಕಬ್ಬನ್ ಪಾರ್ಕ್ನ ನೋಡಿರೋದು. ಒಂದು ಪಾರ್ಕ್ ಎಂಟ್ರಿ ಆಗಿದ್ದೀನಿ. ಇಲ್ಲಿ ತುಂಬ ರೀತಿಯ ಅನೇಕ ಸ್ಥಳಗಳು, ಕೋರ್ಟ್ ಮತ್ತು ನಮ್ಮ ಗ್ರಂಥಾಲಯ, ಅಕ್ವೇರಿಯಂ ತುಂಬ ಹೆಚ್ಚಿನ ಇದೈತೆ. ಅದನ್ನು ನೋಡ್ಕೊಂಡು ಬರೋಣ. ನೋಡಿ ಇಲ್ಲಿ ನೀರನ್ನು ಯಾವ ರೀತಿ ಹಾಯಿಸ್ತಾ ಇದ್ದಾರೆ ಅಂತ. ಸೊ ಈಗ ನಾನು ಒಂದು ಸೈಡ್ ಬಂದು ಈಗ ಇನ್ನೊಂದು ಸೈಡು
ಹೊರಗಡೆ ಬಂದಿದ್ದೀನಿ. ಬಟ್ ಇದು 300 ಎಕರೆ ವಿಸ್ತೀರ್ಣದಲ್ಲಿದೆ. ಸೊ ಎಲ್ಲಿ ಬರ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನೇನದೆ ಏನೇನು ಇನ್ನ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ನಮ್ಮ ಈ ಕಬ್ಬನ್ ಪಾರ್ಕಲ್ಲಿ ಇರುವಂತಹ ಪ್ರತಿಮೆಗಳು ಯಾವ್ಯಾವು ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ, ಈ ನಮ್ಮ ಕಬ್ಬನ್ ಪಾರ್ಕಲ್ಲಿ ತುಂಬ ಜನದ ಪ್ರಸಿದ್ಧ ವ್ಯಕ್ತಿಗಳ ಪ್ರತಿಮೆಗಳು ಕೂಡ ಇದೆ. ಅದರಲ್ಲಿ ಯಾವ್ದಾವುದು ಅಂದರೆ ಮಹಾತ್ಮ ಗಾಂಧಿ ವೃತ್ತದ ಬಳಿ ಇರುವ ರಾಣಿ ವಿಕ್ಟೋರಿಯಾ ಮತ್ತು ಅವರ ಪ್ರತಿಮೆ 1906ರಲ್ಲಿ ಸ್ಥಾಪಿಸಲಾಯಿತು. ಅದರ ಜೊತೆಗೆ ರಾಜ ಎಡ್ಜರ್ಡ್ V2 ರವರ ಪ್ರತಿಮೆಯನ್ನು 1919ರಲ್ಲಿ ಸ್ಥಾಪಿಸಲಾಯಿತು. ಹಾಗೆ 1927ರಲ್ಲಿ ಸ್ಥಾಪಿಸಲಾದ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ಅವರ ಪ್ರತಿಮೆ ಕೂಡ ಇಲ್ಲಿ ಇದೆ. ನೋಡಿ, ಈ ಉದ್ಯಾನವನದಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗೆ ಆಹಾರ ಹಾಕುವುದನ್ನು ನಿಷೇಧಿಸಲಾಗಿದೆ. ಸೊ ಗಾಯ್ಸ್, ಆ ಕಡೆ ಹೋದೆ, ಇಲ್ಲೆಲ್ಲ ಬಂದೆ. ಒಟ್ಟು 300 ಎಕರೆ ವಿಸ್ತೀರ್ಣ, ಎಲ್ಲೆಲ್ಲಿ ಏನೇನಿದೆ ಅನ್ನೋದರೇ ಗೊತ್ತಿಲ್ಲ. ಸೊ ಮರದ ಪುಟರೆಗಳಲ್ಲಿ ಯಾವುಗಳಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಈಗ 2 ಪಾರ್ಕ್ ನೋಡ್ಕೊಂಡಾಯ್ತು, ಈಗ 3ನೇ ಕಡೆ ಬಂದಿದ್ದೀನಿ. ಸೊ ಇದು ಯಾವುದು ಏನೇನಿದೆ ಬನ್ನಿ ತಿಳ್ಕೊಳ್ಳೋಣ. ಸುಮಾರು 1 ಅವರಿಂದ ರೌಂಡ್ ಹೊಡೆದೆ, ಫುಲ್ಲು ಸುಸ್ತಾಯಿತು. ಅದಕ್ಕೋಸ್ಕರ ಬಂದು ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಕೂತಿದ್ದೀನಿ. ನಮ್ಮ ಮುಂದೆ ಇನ್ನು ಬೇಜಾನ್ ಪ್ಲೇಸ್ಗಳಿವೆ. ಇವತ್ತು ಒಂದು ದಿನದಲ್ಲಿ ಕವರ್ ಮಾಡೋಕ್ಕಾಗತ್ತಾ ಏನೋ ನೋಡೋಣ ಬನ್ನಿ. ಹಾಗೆ ಈ ಪಾರ್ಕ್ನ ನೋಡಿಕೊಂಡು ಮುಂದೆ ಬರ್ತಿದ್ದಂಗೆ ನೋಡಿ, ಅಲ್ಲೆಲ್ಲ ಜನಗಳು ಕುತ್ಕೊಂಡು ವಿಶ್ರಾಂತಿ ತಗೋತಾವ್ರೆ. ಸೊ ಇಲ್ಲಿ ಜೋರಾಗಿ ಮಾತಾಡಬಾರ್ದು, ಸೈಲೆಂಟ್ ಝೂನ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಬನ್ನಿ ಹಾಗೆ ಇನ್ನೇನೇನೇನು ಸಿಗುತ್ತೆ ನೋಡ್ಕೊಂಡು ಬರೋಣ. ಈಗ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ನಿಂತಿದ್ದೀನಿ. ಕಬ್ಬನ್ ಪಾರ್ಕಲ್ಲೇ ಇರುವಂತಹ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ನಿಂತಿದ್ದೀನಿ. ನೋಡಿ, ನಮಗೆಲ್ಲ ಒಳಗಡೆ ಪ್ರವೇಶ ಇಲ್ಲ ಅನಿಸುತ್ತೆ. ಕಬ್ಬನ್ ಪಾರ್ಕ್ ಒಳಗಡೆಯಿಂದ ಎಂಟ್ರಿ 2 ಸಿಂಹಗಳ ಗೇಟ್ ಸಿಗುತ್ತೆ ನಮಗೆ. ನೋಡಿ, ಇದೆ ಹೈಕೋರ್ಟ್ ಬೋರ್ಡ್. ಕಳೆದೋಗ್ಬಿಟ್ಟಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಐಡಿಯಾನೇ ಇಲ್ಲ. ಯಾವುದೋ ಒಂದು ಪ್ರತಿಮೆ ನೋಡಿದೆ, ಅಲ್ಲೆಲ್ಲೋ ಸಿಗುತ್ತೆ ಅಂದ್ಕೊಂಡು ಬಂದೆ. ಹೋಗ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ಬಂದು ಈಗ ಈ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ದಾರಿ ಎಲ್ಲಿ ಯಾವ್ಯಾವುದು ಹೆಂಗೆ ನೋಡೋದು ಗೊತ್ತಾಗ್ತಾ ಇಲ್ಲ. ಮ್ಯಾಪ್ ಹಾಕೊಳ್ಳೋಣ ಅಂದರೆ ನೆಟ್ವರ್ಕ್ ಸಿಗಲ್ಲ ಒಳಗಡೆ. ಬನ್ನಿ ಹುಡುಕಿ ಏನೇನಿದೆ ನೋಡ್ಕೊಂಡು ಬರೋಣ. ಸೊ ನೋಡಿ, ನಮ್ಮ ಮುಂದೆ ಹಳ್ಳಿಲು ಹೋಗ್ತಾ ಇದೆ. ಪ್ರಾಣಿ ಮರದ ಮೇಲೆ ಹಳ್ಳಿಲುಗಳು ಬೆಜ್ಜನಿವೆ ಇಲ್ಲಿ ಮರದ ಹತ್ರ. ಅದ್ರ ಜೊತೆಗೆ ಅವು ಕೂಡ ಇದೆ, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಬ್ರೋ, ಎಲ್ಲೋಗಿ ಎಲ್ಲಿ ಬರ್ತಾ ಇದ್ದೀನಿ ದೇವರಾಣು ಗೊತ್ತಾಗ್ತಾ ಇಲ್ಲ. ನಾನು ಇಲ್ಲಿಂದನೇ ದೂರದವರೆಗೂ ನೋಡ್ತಾ ಇದ್ದೀನಿ. ನೋಡಿ, ಇದು ಹೈಕೋರ್ಟ್. ಇಲ್ಲಿ ಕಬ್ಬನ್ ಪಾರ್ಕ್ ಎಲ್ಲ ಆರಾಮಾಗಿ ಕುತ್ಕೊಂಡು ವಿಶ್ರಾಂತಿ ತಗೋತಾ ಇದ್ದಾರೆ. ಬನ್ನಿ, ಆ ಕಡೆ ಬರೀ ಪಾರ್ಕ್ ಇದೆ. ಅಯ್ಯೋ, ನೋಡ್ಕೊಂಡು ಹೋಗ್ಬೇಕು. ದಬಾಕೊಳ್ಳೋ ಈಗ ಮುಂದೆ ಬೇರೆ ಏನಾದರೂ ಸಿಗುತ್ತಾ. ಹಾಗೆ ವಾದ್ಯರಂಗ ನೋಡ್ಕೊಂಡು ಮುಂದೆ ಬಂದೆ. ಇಲ್ಲಿ ಒಂದು ಸ್ಟ್ಯಾಚು ಕಾಣಿಸ್ತು. ಸ್ಟ್ಯಾಚು ಯಾರ್ದು ಹತ್ರ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ನೋಡಿದ್ರಲ್ಲ ಮಾರ್ಕ್ ಕಬ್ಬನ್ ಅವರ ಪ್ರತಿಮೆ. ಮಾರ್ಕ್ ಕಬ್ಬನ್ ಅವರ ಪ್ರತಿಮೆ ನೋಡಿ, ನಮ್ಮ ವಿಜಯ್ ಮಲ್ಯ UB ಸಿಟಿ ಆಪೋಸಿಟೇ ಇಲ್ಲಿ ಕಾಣಿಸುತ್ತೆ. ಎಲ್ಲ ನೋಡ್ಕೊಂಡು ಸೆಂಟ್ರಲ್ ಸರ್ಕಲ್ ಬಂದೆ. ನೋಡಿ ಸರ್ಕಲ್ ಏನು ಕಾಣಿಸ್ತೈತೆ, ನೋ ಎಂಟ್ರಿ ಅಪೋಸಿಟ್ ಈ ಕಡೆ ಐತೆ. ಈ ಕಡೆ
ಒಂದು ಅದು ಎಂಟ್ರಿ ಇಲ್ಲ ಅನ್ಸುತ್ತೆ, ನಮಗೆ ಈ ಸೈಡು ಎಂಟ್ರಿ ಇಲ್ಲ ಅನ್ಸುತ್ತೆ, ನೋಡಬೇಕು. ಫೈನಲಿ ನಾನೀಗ ನಮ್ಮ ಕಬ್ಬನ್ ಪಾರ್ಕ್ ಒಳಗಡೆ ಬಂದೆ. ಏನು ರೈಲ್ ಜರ್ನಿ ಇದೆ ಅಂದ್ರು, ನೋಡೋಣ ಅಂತ ತಗೊಂಡ್ರೆ ನೋಡಿ ಪುಟಾಣಿ ರೈಲು ಫುಲ್ ಪಾರ್ಕ್ನೆಲ್ಲ ಒಂದು ರೌಂಡ್ ಹೊಡ್ಕೊಂಡ್ ಬರ್ತಾರೆ. ಅದ್ರ ಜೊತೆಗೆ ಇಲ್ಲಿ ಮಕ್ಳಿಗಂತಾನೆ ಒಳ್ಳೊಳ್ಳೆ ವಾಟರ್ ಸಾವನ್ ಇದೆ ನೋಡಿ, ನಮ್ಮ ಮುಂದೆ ನೀವು ನೋಡ್ತಾ ಇದ್ದೀರಲ್ಲ. ಇದೆಲ್ಲ ಇದೆ ಅಂತ ದೇವ್ರನ್ನ ನಂಗೆ ಗೊತ್ತಿರ್ಲಿಲ್ಲ, ಇವತ್ತೇ ಗೊತ್ತಾಗಿತ್ತು. ಫಸ್ಟ್ ಟೈಮ್ ಎಂಟ್ರಿ ಮಾಡ್ತಾ ಇದ್ದೀನಿ ಪುಟಾಣಿ ರೈಲು. ವೆಯ್ಟ್ ಮಾಡ್ತಾ ಇದ್ದೀನಿ ಮೂವ್ ಆಗುತ್ತಾ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮ್ಮ ಜೊತೆ ನಿಮ್ಮನ್ನು ತೋರಿಸ್ತೀನಿ ಬನ್ನಿ. ಫೈನಲಿ 25 ಮಿನಿಟ್ ಆದ್ಮೇಲೆ ಟ್ರೈನ್ ಜರ್ನಿ ಸ್ಟಾರ್ಟ್ ಆಯ್ತು ನೋಡಿ. ದ ಫಸ್ಟ್ ಟೈಮ್ ಚಿಕ್ಕ ಟ್ರೈನಲ್ಲಿ ಜರ್ನಿ ಎಕ್ಸ್ಪೀರಿಯನ್ಸ್. ನೋಡಿ ಕಬ್ಬನ್ ಪಾರ್ಕಲ್ಲಿ ಏನ್ ನೋಡ್ತಾ ಇದ್ದೀರಾ, ಚಿಕ್ಕ ಮಕ್ಳಿಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಟಗಳು ಸಖತ್ತಾಗಿದೆ. ಚಿಕ್ಕ ಮಕ್ಳ ಆಟಗಳು ಜಾಸ್ತಿ ಇದೆ. ಈ ಟ್ರೈನ್ ಜರ್ನಿ ಅಂತೂ ನಮ್ಗಂತೂ ಸಖತ್ತಾಗಿದೆ ನೋಡಿ. ನನ್ನ ಲೈಫಲ್ಲೇ ದೊಡ್ಡ ಟ್ರೈನಲ್ಲಿ ಇದುವರೆಗೂ ಹೋಗಿಲ್ಲ. ಫಸ್ಟ್ ಟ್ರೈನ್ ಎಕ್ಸ್ಪೀರಿಯನ್ಸ್, ಚಿಕ್ಕ ಟ್ರೈನ್. ಎಲ್ಲ ರೋಡ್ ಆದ್ಮೇಲೆ ಟ್ರೈನ್ ನಿಲ್ಲಿಸೋ ಜಾಗ ಒಂದು ಟ್ರ್ಯಾಕ್ ಇಲ್ಲಿ ನೋಡಿ. ನಿಮಗೆ ಬೋಟಿಂಗ್ ಕೂಡ ಇಲ್ಲಿ ಮಾಡ್ಬೋದು. ಬೋಟಿಂಗ್ಗೆ 30 ರೂಪಾಯಿ ಇದೆ. ಯಾರಾದರೂ ಟೈಮ್ ಇದೆ ಮಾಡ್ಕೊಳ್ಳಿ. ನನಗೆ ಸಮಯದ ಅಭಾವ, ಅದರಿಂದ ಇದು ಮಾಡಿಲ್ಲ. ಈ ಕಡೆ ಎಲ್ಲ ಏನೇನು ಹೋಟೆಲ್ ಬಾಲ ಭಾವ ನೋಡಿ. ಇದು ಬೋಟಿಂಗ್ ಕೂಡ ಮಾಡ್ಬೋದು ಇಲ್ಲಿ. ನಾವು ಹುಷಾರಾಗಿ ಇಟ್ಕೋಬೇಕು, ಫೋನ್ ನೀರಿಗೆ ಬಿದ್ದರೆ ಹೋಗೇನೆ. ಅಲ್ಲೋಡಿ ಅಲ್ಲೇ ಬೋಟಿಂಗ್ ಮಾಡೋರು, ಅಲ್ಲಿಗೆ ಹೋದ್ರೆ ಬೋಟಿಂಗ್ ಕೂಡ ಮಾಡಬಹುದು. ಒಳಗಡೆ ಹೋಗ್ತಾ ಇದೀವಿ. ಟ್ರೈನ್ ಹಾರನ್ ಹೊಡಿತಾ ಇದೆ. ರಿಯಲ್ ಎಕ್ಸ್ಪೀರಿಯನ್ಸ್ ಟ್ರೈನ್ ಹಾರನ್ ಸೌಂಡ್. ನೋಡಿ ಅಲ್ಲಿ ಬೋಟಿಂಗ್ಗೆ ಟಿಕೆಟ್ ಅಲ್ಲೇ ಹೊರಗಡೆನೆ ಕೊಡ್ತಾರೆ, ಹೋಗ್ಬೋದು.
ಫೈನಲಿ ಟ್ರೈನ್ ಜರ್ನಿನ ಮುಗಿಸ್ಕೊಂಡು ಈಗ ನಮ್ಮ ಮುಂದಿನ ಜರ್ನಿ ಅದರಲ್ಲಿ ಆಡೋಕ್ಕೆ ಈಗೆಲ್ಲ ಟೈಮ್ ಇಲ್ಲ ನೋಡಿ. ಚಿಕ್ಕ ಮಕ್ಳಿಗೆ ಇಲ್ಲ, ದೊಡ್ಡವರು ಅಡಲ್ಟ್ ಆಡ್ಬೋದು ಅದನ್ನ. ತುಂಬ ಚಿಕ್ಕ ಮಕ್ಳಿಗೆ ಅದು ಗೇಮಿಂಗ್ ಆಡ್ಸಲ್ಲ, ದೊಡ್ಡವ್ರಿಗೋಸ್ಕರ ನೋಡಿ ಈ ಥರ ಗೇಮ್ಗಳು ಕೂಡ ಇಲ್ಲಿ ಬರ್ತವೆ. ಕೆಲವೊಂದು ಆ್ಯಕ್ಟಿವಿಟಿ ನಡೀತವೆ, ಕೆಲವೊಂದು ಆ್ಯಕ್ಟಿವಿಟಿ ಸ್ಟಾಪ್ ಇಲ್ಲವೆ ನೋಡಿ. ಅಲ್ಲಿ ದೊಡ್ಡದು ನೋಡಿದ್ರಲ್ಲ ಹಾಗೆ, ಅಲ್ಲೇ ಚಿಕ್ಕದು ಅಂದರೆ ಸುಮ್ಮನೆ ಅಲ್ಲೇ ರೌಂಡ್ ಹೊಡೆಯೋದು, ಅದನ್ನು ಬೇಕಾದ್ರೆ ಬನ್ನಿ. ಐ ಲವ್ ಬಾಲ್ ವಾಹನ್ ನೋಡಿ. ಅಲ್ಲಿ ನಿಮಗೆ ವಿಡಿಯೋ ಶೂಟ್ ಕೂಡ ಮಾಡಿಕೊಡ್ತಾರೆ. ವಿಡಿಯೋ ಶೂಟ್ ಮಾಡಿಸ್ಕೊಂಡು ಮುಂದೆ ಹೋದರೆ ಬೋರ್ಡಿಂಗ್ಗೆ ಅಲ್ಲಿ ನಿಮಗೆ ಜಾಗ ಸಿಗುತ್ತೆ. ಬೋಟಿಂಗ್ ಮಾಡೋರು ಈ ಕಡೆ ಹೋಗಬೇಕು, ಅಲ್ಲಿ ಬೋಟಿಂಗ್ಗೆ ನಿಮಗೆ ಜಾಗ ಸಿಗುತ್ತೆ. ಎಕ್ಸಿಟ್ ಆಗೋರು ಆ ಕಡೆ ಹೋಗ್ಬೇಕು ಅನಿಸುತ್ತೆ ನೋಡಿ. ಪಾಪ್ಕಾರ್ನ್, ಐಸ್ ಕ್ರೀಮ್ ಎಲ್ಲ ನಿಮಗೆ ಸಿಗುತ್ತೆ, ಬೇಕಾದವ್ರು ತಿನ್ಕೊಳ್ಳಿ, ಹಾಗೆ ಮುಂದೆ ಹೊರ್ಕೊಳ್ಳಿ. ಟ್ರೈನ್ ಜರ್ನಿ ಸುಮಾರು ಒಂದು 6 ರಿಂದ 7 ನಿಮಿಷ ಅಷ್ಟೇ. ಚಿಕ್ಕ ಮಕ್ಕಳಿಗೆ ಫುಲ್ ಖುಷಿ ಕೊಡುತ್ತೆ, ದೊಡ್ಡವ್ರಿಗೇನು ಆ ಥರ ಅನಿಸಲ್ಲ. ಸತ್ತೆ ಬೋರಿಂಗ್, ಟ್ರೈನ್ ಎಕ್ಸ್ಪೀರಿಯೆನ್ಸ್ ಆಗಲ್ಲ. ಒಂದು ರೇಂಜ್ಗೆ ಓಕೆ ಅನ್ಬೋದು. 30 ರೂಪಾಯಿ ಚಾರ್ಜಿಂಗ್ ಓಕೆ ಆಗುತ್ತೆ. ಏನೋ ಇಲ್ಲಿ ಬೋರ್ಡ್ ಇದೆ, ಏನು ಅಂತ ಗೊತ್ತಿಲ್ಲ. ಬನ್ನಿ ಹತ್ರ ಹೋಗಿ ನೋಡೋಣ. ದೇವರು ನಮ್ಮ ವಿಶ್ರಾಂತಿ ಸ್ಥಾನ ಅನಿಸುತ್ತೆ. ಅಲ್ಲಿಗೆ ಹೋಗೋದು ಬೇಡ ಬಿಡಿ. ಬಾಲವೇದಿಕೆ, ಬಾಲಭವನ ನೋಡಿ. ಮಕ್ಕಳು ಟ್ಯಾಲೆಂಟ್ನ ತೋರ್ಸೋಕ್ಕೆ ನಿಮಗೆ ಇಲ್ಲಿ ಒಂದು ವೇದಿಕೆ ಕೂಡ ಸಿಗುತ್ತೆ ಕಬ್ಬನ್ ಪಾರ್ಕಲ್ಲಿ. ಬಾಲಭವನ, ಸಾರ್ವಜನಿಕ ಬಾಲಭವನದ ಹತ್ರ ಬಂದರೆ ತುಂಬ ಜನ ನಿಂತು ಏನೋ ಫೋಟೋ ತಗೋತಾ ಇದ್ರು ಅಂದ್ಕೊಂಡು ಬಂದೆ. ನೋಡಿದ್ರೆ ಇಲ್ಲಿ ನೋಡಿ, ಇದಕ್ಕೋಸ್ಕರ ತುಂಬ ಜನ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ. ಸೊ ಬೋಟಿಂಗ್ ಹೋಗೋರು ನೋಡಿ ಈ ಸೈಡ್ ಹೋಗಿ ಬೋಟಿಂಗ್ ಮಾಡ್ಬೋದು. ಆ ಕಡೆ ಎಕ್ಸಿಟ್ ಇದೆ, ಎಂಟ್ರಿ. ಬೋಟಿಂಗ್ ಹೋಗೋರು ನೋಡಿ ಇಲ್ಲಿ ಎಂಟ್ರಿ ತಗೊಂಡು ಬೋಟಿಂಗ್ ಹೋಗ್ಬೋದು. ಈಗ ನಾನು ಸದ್ಯಕ್ಕೆ ಬೋಟಿಂಗ್ ಹೋಗ್ತಿಲ್ಲ. ಇಲ್ಲಿ ನೋಡಿ ಮಕ್ಕಳು ಪ್ಲೇ ಗ್ರೌಂಡ್ ಮಕ್ಕಳ ಆಟದ ಮೈದಾನ ಆ ಕಡೆ ಇದೆ. ನೀರು ಎಲ್ಲ ಫುಲ್ ಇದೈತೆ, ಇಷ್ಟ ಇರೋರು ಹೋಗ್ಬೋದು. ಏನು ಕಬ್ಬನ್ ಪಾರ್ಕ್ ಬಂದರೆ ಒಂದಿನ ಫುಲ್ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದಲ್ವಾ. ನೋಡಿ ಇಲ್ಲೂ ಸಾಹಸ ಕ್ರೀಡೆಗಳು ಇಲ್ಲ ಐತೆ. ನೋಡಿಕೊಂಡು ಈಗ ಇಲ್ಲಿಂದ ಎಕ್ಸಿಟ್ ಆಗೋಣ. ಮುಂದೆ ಏನೇನು ಸಿಗುತ್ತೆ ನೋಡೋಣ ಬನ್ನಿ ಗೈಸ್. ಅದೆಲ್ಲ ನೋಡಿಕೊಂಡು ಈಗ ಫೈನಲಿ ನಮ್ಮ ಬೆಂಗಳೂರು ಅಕ್ವೇರಿಯಂ ಹತ್ರ ಬಂದೆ ನೋಡಿ. ಕಬ್ಬನ್ ಪಾರ್ಕ್ ಒಳಗಡೆ ಇರುವಂಥ ಅಕ್ವೇರಿಯಂಗೆ ಒಳಗಡೆ ಈಗ ಹೋಗೋಣ. ಯಾವ್ಯಾವ ರೀತಿ ಮೀನವೇ ನೋಡ್ಕೊಂಡು ಬರೋಣ ಬನ್ನಿ. ಅಕ್ವೇರಿಯಂ ಒಳಗಡೆ ಹೋಗೋಕ್ಕಾಗಿಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಅಂತ ಇವತ್ತು ಸ್ಟಾಪ್ ಮಾಡಿದಾರಂತೆ. ಮಿಕ್ಕಿದ ಎಲ್ಲ ದಿನ ಓಪನ್ ಇರುತ್ತೆ, ಬಂದು ಒಂದ್ಸಲಿ ವಿಸಿಟ್ ಮಾಡ್ಬೋದು. ನನಗೂ ಒಳಗಡೆ ಸಿಕ್ಕಿದ್ರೆ ಚೆನ್ನಾಗಿರೋದು, ಬಟ್ ಏನು ಮಾಡೋದು ಇವತ್ತು ಇಲ್ಲ ಅಂತೆ. ಇನ್ನೊಂದು ದಿನ ಯಾವತ್ತಾದ್ರೂ ಬಂದು ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೇಗಿತ್ತು ನಮ್ಮ ಈ ಕಬ್ಬನ್ ಪಾರ್ಕ್ ಜರ್ನಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಕಬ್ಬನ್ ಪಾರ್ಕ್ ಏನೋ ನೋಡ್ಕೊಂಡು ಬಂದೆ, ಬಟ್ ಎಲ್ಲಿ ಬಂದೆ ಅಂತ ಗೊತ್ತಾಗ್ತಾ ಇಲ್ಲ. ಪ್ಲೇಸ್ ಯಾವ್ದೋ ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ. ಇಲ್ಲಿಂದ ನಮ್ ಜಾಗಕ್ಕೆ ಹೋಗೋದು ಹೆಂಗಂತ ದೇವರನ್ನ ಗೊತ್ತಾಗ್ತಾ ಇಲ್ಲ. ಸರ್ಚ್ ಮಾಡಿ ಸಿಗೋಣ ಬನ್ನಿ.